ನಾವು ಇಂದಿನ ತರಗತಿಯಲ್ಲಿ 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಸಂಪೂರ್ಣ ಎಲ್ಲ ಸಂಧಿ ಪದಗಳನ್ನು ನಾವು ಇಲ್ಲಿ ನೋಡೋಣ. ಇಲ್ಲಿ ಮೊದಲನೇದಾಗಿ ನಾವು ಹೇಳ್ಬೇಕಂತಂದ್ರೆ ಬೆನ್ನು ಅದಿಕ್ ಅಟ್ಟು ಬೆನ್ನಟ್ಟು. ಇಲ್ಲಿ ಬೆನ್ನು ಪೂರ್ವ ಪದದಲ್ಲಿ ಊ ಇದೆ, ಅದೇ ಜೋಡಿಸಿ ಹೇಳಿದಾಗ ಸಂಧಿ ಪದದಲ್ಲಿ ಆ ಆಗಿದೆ, ಊಕಾರ ಲೋಪ ಆಗಿದೆ. ಆದ್ದರಿಂದ ಇದು ಯಾವ ಸಂಧಿಯಪ್ಪ ಅಂತಂದರೆ ಲೋಪ ಸಂಧಿ. ನೆಕ್ಸ್ಟ್ ಬಾಣ ಅಧಿಕ್ ಅನ್ನು ಬಾಣವನ್ನು. ಇದು ನೋಡ್ರಿ, ಬಾಣ ಅಧಿಕ ಅನ್ನು, ಇಲ್ಲಿ ಪೂರ್ವ ಪದ ಯಾವುದೇ ರೀತಿಯಾಗಿ ಲೋಪ ಆಗಿಲ್ಲ. ಆಗಮ ಸಂಧಿ, ಆಗ ಸ್ವರದ ಮುಂದೆ ಸ್ವರದ ಮುಂದೆ ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದ ಮೊದಲಲ್ಲಿ ವಾಕಾರ ಇಲ್ಲ ಆಕಾರ ಬಂದರೆ ಅಲ್ಲಿ ಆಗಮ ಸಂಧಿ ಆಗುತ್ತೆ. ಇಲ್ಲಿ ನೋಡಿ, ಆಕಾರದ ಮುಂದೆ ಏನು ಬಂದಿದೆಪ್ಪ ಅಂತಂದರೆ ವಾ ಬಂದಿದೆ, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಏನಪ್ಪ ಅಂತಂದರೆ ವಕಾರಾಗಮ ಸಂಧಿ ಆಗುತ್ತೆ. ಇನ್ನು ಕಾಸಿ ಅಧಿಕ್ ಅಲ್ಲಿ, ಪೂರ್ವ ಪದ ಕಾಸಿ ಉತ್ತರ ಪದ ಅಲ್ಲಿ, ಸಂಧಿ ಪದ ಕಾಸಿಯಲ್ಲಿ ಆಗುತ್ತೆ. ಇಲ್ಲಿ ನೋಡ್ರಿ, ಕಾಸಿ ಅದಕ್ಕಲ್ಲಿ ಇನ್ನೊಂದು ಆಗಮ ಸಂಧಿಯಲ್ಲಿ ಪೂರ್ವ ಪದ ಯಾವತ್ತೂ ಬದಲಾವಣೆ ಆಗಲ್ಲ. ಬದಲಾವಣೆ ಆಗುವಂಥ ಪದ ಕೇವಲ ಉತ್ತರ ಪದ. ಇದು ಮಾತ್ರ ನಮ್ಮಲ್ಲಿಗೆ ತಲೆಯಲ್ಲಿರಬೇಕಾಗುತ್ತೆ. ಉತ್ತರ ಪದನೇ ಏನಾಗುತ್ತಪ್ಪ ಅಂತಂದರೆ ಬದಲಾವಣೆ ಆಗುತ್ತೆ. ಇಲ್ಲ ಆ ಬದಲಾಗಿ ಏನು ಬಂದಿದೆಪ್ಪ ಅಂತಂದರೆ ಯಾ ಬಂದಿದೆ, ಆ ಬದಲಾಗಿ ಏನು ಬಂದಿದೆ ಯಾ ಬಂದಿದೆ. ಆದ್ದರಿಂದ ಇದು ಸಹ ಏನಪ್ಪ ಅಂತಂದರೆ ಆಗಮ ಸಂಧಿ. ನೆಕ್ಸ್ಟ್ ಒಬ್ಬರು ಅಧಿಕ್ ಒಬ್ಬರು ಒಬ್ಬೊಬ್ಬರು. ಒಬ್ಬರು ಅಧಿಕ್ ಒಬ್ಬರು ಒಬ್ಬೊಬ್ಬರು, ಇದು ಲೋಪ ಸಂಧಿ ಆಗುತ್ತೆ. ಇಲ್ಲಿ ನೋಡಿ, ಲೋಪ ಸಂಧಿ. ಒಬ್ಬರು ಅಧಿಕ್ ಒಬ್ಬರು, ರೂ ಅಲ್ಲಿ ಸ್ವರ ಪೂರ್ವ ಪದದ ಕೊನೆಯಲ್ಲಿ ರೂ ಅಲ್ಲಿ ಏನಿದೆಯಪ್ಪ ಅಂತಂದರೆ ಊ ಇದೆ. ಊರಲ್ಲಿ ಏನಿದೆ ಊ ಇದೆ. ಆದ್ದರಿಂದ ಊಕಾರವಾಗಿ ಏನು ಬಂದಿದೆಪ್ಪ ಅಂತಂದರೆ ಓಕಾರ ಬಂದಿದೆ. ಸೊ ಇದು ಲೋಪ ಸಂಧಿ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ಸರ್ವ ಅಧಿಕ್ ಅಧಿಕಾರಿ, ಸರ್ವ ಅಧಿಕ್ ಅಧಿಕಾರಿ ಸರ್ವಾಧಿಕಾರಿ. ನೋಡಿ, ಸರ್ವಾಧಿಕ ಅಧಿಕಾರಿ ಸರ್ವಾಧಿಕಾರಿ, ಇಲ್ಲಿ ಪೂರ್ವ ಪದದಲ್ಲಿ ಆ ಇದೆ. ಈ ಆ ಹೋಗಿ ಏನಾಗಿದೆಪ್ಪ ಅಂತಂದರೆ ವಾದಲ್ಲಿ ಆ ಆಗಿದೆ. ಸ್ವರದ ಮುಂದೆ ಸ್ವರದ ಬಂದು ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಅದೇ ವರ್ಣದ ಸ್ವರ ಏನಾಗಬೇಕು, ದೀರ್ಘವಾಗಿ ಬಂದರೆ ಅದನ್ನು ನಾವು ದೀರ್ಘ ಸಂಧಿ ಅಥವಾ ಸವರ್ಣ ದೀರ್ಘ ಸಂಧಿ ಎಂದು ನಾವು ಕರೆಯುತ್ತೇವೆ. ಇದು ಸರ್ವಾಧಿಕ ಅಧಿಕಾರಿ ಸರ್ವಾಧಿಕಾರಿ, ಉತ್ತರ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಇನ್ನು ಬೆನ್ನು ಅಧಿಕ್ ಎಲುಬು ಬೆನ್ನೆಲುಬು. ಬೆನ್ನು ಅಧಿಕ್ ಎಲುಬು ಬೆನ್ನೆಲುಬು. ನೋಡಿ, ಇಲ್ಲಿ ಬೆನ್ನು ಸ್ವರ ಊಕಾರ ಬಂದಿದೆ ಪೂರ್ವ ಪದದ ಕೊನೆಯಲ್ಲಿ. ಹೂವಾಗಿ ಏನಾಗಿದೆಪ್ಪ ಅಂತಂದರೆ ಎ ಆಗಿದೆ. ಆದ್ದರಿಂದ ಇದು ಯಾವ ಸಂಧಿಯಪ್ಪ ಅಂತಂದರೆ ಲೋಪ ಸಂಧಿ. ಊಕಾರ ಲೋಪ ಆಗುತ್ತೆ, ಇದು ಲೋಪ ಸಂಧಿ ಆಗುತ್ತೆ. ಇನ್ನು ಸತ್ಯ ಅಧಿಕ್ ಆಗ್ರಹ, ಸತ್ಯ ಅಧಿಕ್ ಆಗ್ರಹ ಸತ್ಯಾಗ್ರಹ. ಇದೇನಪ್ಪ ಅಂತಂದರೆ ಸವರ್ಣ ದೀರ್ಘ ಸಂಧಿ. ಇನ್ನು ಪಂಚ ಅಧಿಕ್ ಅಕ್ಷರಿ ಪಂಚಾಕ್ಷರಿ. ನೋಡಿ, ಇಲ್ಲಿ ಪಂಚ ಆ ಇದೆ, ಈ ಛಾದಲ್ಲಿ ಆ ಆಗಿದೆ. ಸೊ ಆದ್ದರಿಂದ ಆ ದೀರ್ಘವಾಗಿ ಬಂದಿದೆ, ಆದ್ದರಿಂದ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ನೆಕ್ಸ್ಟ್ ಸುವರ್ಣಾಕ್ಷರ. ನೋಡಿ, ಇಲ್ಲಿ ಸುವರ್ಣ ಅಧಿಕ್ ಅಕ್ಷರ ಏನಾಗುತ್ತಪ್ಪ ಅಂತಂದರೆ ಆ ಆಗುತ್ತೆ, ಸುವರ್ಣಾಕ್ಷರ. ಇಲ್ಲಿ ನಾ ಕೆಳಗಡೆ ಬಂದಿದೆ, ಇಲ್ಲಿ ಕೆಳಗಡೆ ಬಂದಿಲ್ಲ. ಸೊ ಒಟ್ಟಾರೆಯಾಗಿ ಏನಾಗುತ್ತಪ್ಪ ಅಂತಂದರೆ ಆ ದೀರ್ಘವಾಗಿ ಬರುತ್ತೆ. ಒಟ್ಟಾರೆಯಾಗಿ ಸುವರ್ಣ ಅಧಿಕ ಅಕ್ಷರ ಸುವರ್ಣಾಕ್ಷರ ಯಾವ ಸಂಧಿಯಪ್ಪ ಅಂತಂದರೆ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಇನ್ನು ತನ್ನ ಅಧಿಕ್ ಇಚ್ಛೆ, ತನ್ನ ಅಧಿಕ್ ಇಚ್ಛೆ ತನ್ನಿಚ್ಛೆ. ನೋಡಿ, ಇಲ್ಲಿ ತನ್ನ ಅಧಿಕ್ ಇಚ್ಛೆ ತನ್ನಿಚ್ಛೆ ಪೂರ್ವ ಪದದಲ್ಲಿ ನಾದಲ್ಲಿ ಆ ಇದೆ, ಇಲ್ಲಿ ನಾವು ಏನಾಗಿದೆಪ್ಪ ಅಂದರೆ ಈ ಆಗಿದೆ. ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಸ್ವರ ಏನಾಗಬೇಕಪ್ಪ ಅಂತಂದರೆ ಲೋಪವಾಗಿ ಆಕಾರ ಹೋಗಕ್ಕೆ ಈ ಕಾರ ಬಂದಿದೆ. ಸೊ ಅದರಿಂದ ಯಾವ ಸಂಧಿ ಲೋಪ ಸಂಧಿ ಆಗುತ್ತೆ. ನೆಕ್ಸ್ಟ್ ಭಾಗದಲ್ಲಿ ರುದ್ರ ಅಧಿಕ್ ಅಕ್ಷಿ ರುದ್ರಾಕ್ಷಿ. ನೋಡಿ, ಎರಡೂ ಪದಗಳು ಸಂಸ್ಕೃತ ಪದಗಳು.
ರುದ್ರಾಧಿಕ ಅಕ್ಷಿ. ಪೂರ್ವಪದದ ಕೊನೆಯಲ್ಲಿ ಆ ಇದೆ, ಆ ಹೋಗಿ ಏನಾಗಿದೆಪ್ಪ ಅಂದರೆ ಆ ಆಗಿದೆ. ಅದೇ ವರ್ಣದ ಸ್ವರವು ದೀರ್ಘ ಆಗಿ ಬಂದಿದೆ, ಆದ್ದರಿಂದ ಇದು ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಆಗುತ್ತೆ. ನೆಕ್ಸ್ಟ್ ಹಿಮ ಅಧಿಕ್ ಆಲಯ, ಹಿಮಾಲಯ. ನೋಡಿ ಇಲ್ಲಿ ಹಿಮ ಮಾದಲ್ಲಿ ಏನಿದೆ ಆ ಇದೆ, ಆ ಈ ಮಾದಲ್ಲಿ ಏನಾಗಿದೆಪ್ಪ ಅಂದರೆ ಆ ಆಗಿದೆ ಪೂರ್ವಪದದಲ್ಲಿ. ಸೊ ಅದೇ ವರ್ಣದ ಆ ಸ್ವರ ಏನಾಗಿದೆಪ್ಪ ಅಂತಂದರೆ ದೀರ್ಘವಾಗಿ ಬಂದಿದೆ, ಆದ್ದರಿಂದ ಇದು ಸವರ್ಣ ದೀರ್ಘ ಸಂಧಿಯಾಗುತ್ತೆ. ಇನ್ನು ವಂಶಾಧಿಕ ಅಭಿವೃದ್ಧಿ, ವಂಶಾಭಿವೃದ್ಧಿ. ನೋಡಿ ಇದು ಸಹ ಅಷ್ಟೇ, ವಂಶಾಧಿಕ ಅಭಿವೃದ್ಧಿ, ವಂಶಾಭಿವೃದ್ಧಿ ಸವರ್ಣ ದೀರ್ಘ ಸಂಧಿಯಾಗುತ್ತೆ. ನೋಡಿ ವಂಶದಲ್ಲಿ ಆ ಇದೆ, ಈ ಸ್ಯಾದಲ್ಲಿ ಆ ಇದೆ, ಆಕಾರ ಬದಲಾಗಿ ಆಕಾರ ದೀರ್ಘ ಸ್ವರ ಬಂದಿದೆ, ಆದ್ದರಿಂದ ಇದು ಸಹ ಏನಪ್ಪ ಅಂತಂದರೆ ಸವರ್ಣ ದೀರ್ಘ ಸಂಧಿಯಾಗುತ್ತೆ. ಇನ್ನು ಸಂತಾನ ಅಧಿಕ ಅಭಿವೃದ್ಧಿ, ಸಂತಾನಾಭಿವೃದ್ಧಿ ಸವರ್ಣ ದೀರ್ಘ ಸಂಧಿ. ನೋಡಿ ಇಲ್ಲಿ ಸಂತಾನ ನಾದಲ್ಲಿ ಸ್ವರ ಆದೆ, ಇಲ್ಲಿ ನಾದಲ್ಲಿ ಏನಾಗಿದೆಪ್ಪ ಅಂದರೆ ಆ ಆಗಿದೆ. ಒಟ್ಟಾರೆಯಾಗಿ ಆ ಸ್ವರ ಏನಾಗಿದೆಪ್ಪ ಅಂದರೆ ದೀರ್ಘವಾಗಿ ಬಂದಿದೆ. ಎರಡೂ ಪದಗಳು ಸಂಸ್ಕೃತ ಪದಗಳಾಗಿರುತ್ತವೆ, ಆದ್ದರಿಂದ ಇದು ಸಹ ಸವರ್ಣ ದೀರ್ಘ ಸಂಧಿ ಅಂತಲೇ ನಾವು ಹೇಳ್ಬೋದು. ಇನ್ನು ಕೋಟಿ ಅಧಿಕ ಅಂತರ, ಕೋಟ್ಯಂತರ. ನೋಡಿ ಇಲ್ಲಿ ಸರಿಯಾಗಿ ಗಮನಿಸಬೇಕು ನಾವು. ಇಲ್ಲಿ ಪೂರ್ವಪದ ಕೋಟಿ, ಉತ್ತರ ಪದ ಅಂತರ, ಪೂರ್ವಪದ ಕೋಟಿ, ಉತ್ತರ ಪದ ಅಂತರ. ಇಲ್ಲಿ ಪೂರ್ವಪದದಲ್ಲಿ ಈ ಸ್ವರ ಹೋಗಿ ಏನು ಬಂದಿದೆಪ್ಪ ಅಂದರೆ ಯಾ ಬಂದಿದೆ. ಇದು ಎಣ್ಸಂಧಿ ಏನಪ್ಪ ಅಂದರೆ ನಿಯಮ, ಈ ಬದಲಾಗಿ ಯಾ ಬರಬೇಕು, ಉ ಬದಲಾಗಿ ವಾ ಬರಬೇಕು, ಮತ್ತೇನಪ್ಪ ಅಂತಂದರೆ ರು ಬದಲಾಗಿ ರಾಕಾರ ಬರಬೇಕಾಗುತ್ತೆ. ಈ ಕೋಟಿ ಅಧಿಕ ಅಂತರ, ಕೋಟ್ಯಾಂತರ ಎಣ್ಸಂಧಿ. ನೆಕ್ಸ್ಟ್ ಆಶ್ರಯ ಅಧಿಕ ತಾಣ, ಆಶ್ರಯ ದಾಣ, ಆಶ್ರಯ ಅಧಿಕ ತಾಣ, ಆಶ್ರಯ ದಾಣ. ನೋಡಿಲಿ ಗಮನಿಸ್ಬೇಕು ನಾವು, ಪೂರ್ವಪದ ಬದಲಾವಣೆ ಆಗಿಲ್ಲ, ಈ ಎರಡೂ ಪದಗಳು ಕನ್ನಡ ಪದಗಳು. ಆದೇಶ ಸಂಧಿ ಏನಂತ ಹೇಳ್ತಪ್ಪ ಅಂದರೆ ಸ್ವರದ ಮುಂದೆ ಸ್ವರವೊಂದು ಸಂಧಿಯಾಗುವಾಗ ಉತ್ತರ ಪದದ ಮೊದಲಲ್ಲಿ ಕಾತಾಪಗಳಿಗೆ ಕ್ರಮವಾಗಿ ಅದೇ ವರ್ಗದ ಮೂರನೇ ಅಕ್ಷರಗಳಾದ ಗಾದಾಪಗಳು ಆದೇಶವಾಗಿ ಬರಬೇಕು. ಅಂದರೆ ಕಾಕ್ಕೆ ಬದಲಾಗಿ ಗಾ ಬರಬೇಕು, ತಾಕ್ಕೆ ಬದಲಾಗಿ ದಾ ಬರಬೇಕು, ಪಾಕ್ಕೆ ಬದಲಾಗಿ ಬಾ ಬರಬೇಕು. ಇಲ್ಲಿ ನೋಡಿ ಆಶ್ರಯ ದಾಣ, ತಾ ಬದಲಾಗಿ ಏನು ಬಂದಿದೆಪ್ಪ ಅಂತಂದರೆ ದಾ ಬಂದಿದೆ. ಸೊ ಆದ್ದರಿಂದ ಯಾವ ಸಂಧಿ? ಆದೇಶ ಸಂಧಿ ಅಂತಲೇ ನಾವು ಹೇಳ್ಬೋದು. ಇನ್ನೊಂದು ಬಟ್ಟಲು ಅಧಿಕ ಆಕಾರ, ಬಟ್ಟಲಾಕಾರ. ಯಾವ ಸಂಧಿಯಪ್ಪ ಅಂತಂದರೆ ಲೋಪ ಸಂಧಿ. ನೋಡಿ ಬಟ್ಟಲು ಅಧಿಕ ಆಕಾರ, ಬಟ್ಟಲಾಕಾರ ಲೋಪ ಸಂಧಿ. ಇಲ್ಲಿ ಪೂರ್ವಪದದ ಕೊನೆಯಲ್ಲಿ ಹೂ ಇದೆ, ಇಲ್ಲೇನಪ್ಪ ಅಂದರೆ ಲಾದಲ್ಲಿ ಏನಪ್ಪ ಅಂದರೆ ಆಗಿದೆ, ಅಂದರೆ ಊಕಾರ ಲೋಪವಾಗಿದೆ. ಇನ್ನು ಸಂತಾನ ಅಧಿಕ ಉತ್ಪತ್ತಿ, ಸಂತಾನೋತ್ಪತ್ತಿ ಗುಣಸಂಧಿ. ನೋಡಿರಿ ಸಂತಾನ ಅಧಿಕ ಉತ್ಪತ್ತಿ, ಸಂತಾನೋತ್ಪತ್ತಿ ಗುಣಸಂಧಿ. ಗುಣಸಂಧಿ ನಿಯಮ ಏನಿಲ್ಲತ್ತಪ್ಪ ಅಂತಂದರೆ ಆ ಆಕಾರಗಳ ಮುಂದೆ ಈ ಈಕಾರ ಬಂದಾಗ ಏಕಾರ, ಆ ಆಕಾರಗಳ ಮುಂದೆ ಈ ಈಕಾರ ಬಂದಾಗ ಓಕಾರ, ಸಾರಿ ಆ ಆಕಾರಗಳ ಮುಂದೆ ಊಕಾರಗಳು ಬಂದಾಗ ಓಕಾರ, ಆ ಆಕಾರಗಳ ಮುಂದೆ ಋಕಾರ ಬಂದಾಗ ಅರ್ಕಾರ ಬರುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಸಂತಾನ ಅಧಿಕ ಉತ್ಪತ್ತಿ, ಸಂತಾನೋತ್ಪತ್ತಿ ಯಾವ ಸಂಧಿಯಪ್ಪ ಅಂತಂದರೆ ಗುಣಸಂಧಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಸಂಧಿಗಳು ಮೊದಲನೇ ಭಾಗವನ್ನು ನೋಡಿದ್ದೀವಿ. ಇನ್ನು ಮುಂದುವರೆದ ಭಾಗವನ್ನು ಮುಂದುವರಿದ ತರಗತಿಯಲ್ಲಿ ನೋಡೋಣ.